ಅದಕ್ಕೆ ಇದೆಲ್ಲ ಲೆಕ್ಕ ಹಾಕಿದಾಗ ಈ ಗ್ರಾಸ್ ಪ್ರಾಡಕ್ಟ್ ಏನದಲ್ಲ, ಒಟ್ಟು ಆರ್ಥಿಕತೆ ಹೆಚ್ಚಾಗಿದೆ ಅಂತ ನಾವು ಹೇಳ್ಕೊಬೋದು ವಿನಃ ನಾವು ಜಪಾನ್ದವರಷ್ಟು ಮುಂದುವರೆದಿದ್ದೀವ, ಅಲ್ಲಿಯ ಮಕ್ಕಳಷ್ಟು ನಮ್ಮ ಮಕ್ಕಳು ಮುಂದುವರೆದಿದ್ದಾರೆ, ಅವ್ರ ಆರೋಗ್ಯ ನಮ್ಮ ಮಕ್ಕಳ ಆರೋಗ್ಯ ಆ ರೀತಿಯಲ್ಲಿ ಅದನ್ನು ಅಲ್ಲಿಯ ಬಡವಾಗ ಇಲ್ಲಿ ಬಡವ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇದನ್ನು. ಪ್ರತಿಯೊಬ್ಬರಿಗೂ ಅಲ್ಲಿ ಫ್ರೀ ಎಜುಕೇಷನ್ ಅದ, ಎಲ್ಲನೂ ಅದ ಜಪಾನ್ದಲ್ಲೇ, ಡೆವಲಪ್ಮೆಂಟ್ಗಳಿದಾವೆ. ಮತ್ತು ಅಲ್ಲೇ ಆಯುಷ್ಯ ಇವತ್ತು ಹೆಚ್ಚು ಸರ್ವೇ ಸಾಮಾನ್ಯ 80-85 ವರ್ಷಗಳ ಸಾಮಾನ್ಯವಾಗಿ ಆಯುಷ್ಯ ಅದ ಅವರಲ್ಲಿ, ಅಷ್ಟು ದೀರ್ಘಕಾಲವಾಗಿ ಬದುಕುವಂಥ ಆರೋಗ್ಯ ಅಲ್ಲದ. ಅದು ನಮ್ಮಲ್ಲಿದ್ದಾನ. ಆರೋಗ್ಯದಲ್ಲ ಹಿಂದಿದ್ದೀವಿ, ಶಿಕ್ಷಣದಲ್ಲಿ ಹಿಂದಿದ್ದೀವಿ, ಆಹಾರ ತೆಗೆದುಕೊಳ್ಳಲು ಹಿಂದಿದ್ದೀವಿ, ಬಡತನ ನಮ್ಮಲ್ಲಿ ಸಾಕಷ್ಟು ಅದ. ನಾವು ಜಪಾನ್ ನೆಲೆಸ್ಕೊಳ್ಬೇಕು ಅಷ್ಟೇ ಕನಸಿನಲ್ಲ, ವಾಸ್ತವವಾಗಿ ನಾವಿಲ್ಲ. ಇಲ್ಲಿ ಕೆಲವೇ 10% ಜನ ಜಪಾನಿಯರಾಗಿರ್ಬೋದು, ಅವ್ರ ಜೀವನ ಮಟ್ಟವನ್ನು ಅನುಭವಿಸ್ತಾ ಇರ್ಬೋದು. ಆದರೆ 90% ಜನ ಇನ್ನೂ ಬಡತನದಲ್ಲೇ, ನಿರುದ್ಯೋಗದಲ್ಲೇ, ಹಸಿವಿನಲ್ಲೇ, ಒಳ್ಳೆಯ ನೀರಿಗಾಗಿ, ಒಳ್ಳೆಯ ಔಷಧಕ್ಕಾಗಿ, ಒಳ್ಳೆಯ ಗುಳಿಗೆಗಳಿಗಾಗಿ, ಒಳ್ಳೆಯ ಇಂಜೆಕ್ಷನ್ಗಾಗಿ, ಒಳ್ಳೆಯ ಆರೋಗ್ಯಕ್ಕಾಗಿ ಚಡಪಡಿಸೋದನ್ನು ನೋಡಿದಾಗ ನಾವು ಜಪಾನಲ್ಲಿ ನಾವೆಲ್ಲೇ ಕಂಪೇರ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೂ ನಮ್ಮ ಸರ್ಕಾರ ಹೇಳ್ತಾ ಇರೋದು ಜಪಾನನ್ನು ಹಿಂದೆ ಹಾಕಿದ್ವಿ. ಹೌದು, ಹಿಂದೆ ಹಾಕಿದ್ವಿ. 140-45 ಕೋಟಿ ಜನ ಇದ್ದೀವಿ, ಎಲ್ಲರದ್ದು ಇನ್ಕಮ್ ಕೂಡಿ ಒಂದು ಕಡೆ ಸೇರಿದ. ನಮ್ದು 2-2.5 ಲಕ್ಷ ಜನ ಅದ ಹೇಳ್ತಾರೆ ಸಾಮಾನ್ಯವಾಗಿ. ಆದರೆ ಕೆಲವೊಂದು ಕಡೆ 2-2 ಇಲ್ಲ. ಒಬ್ಬ ರೈತ ದಿನಕ್ಕೆ 20 ರೂಪಾಯಿ ಗಳಿಸ್ತಾನೆ ಅಂದರೆ ಎಲ್ಲಿ ಬಂದು ಹೆಚ್ಚು ನಮ್ಮ ಪರಿಸ್ಥಿತಿ. ಇವೆಲ್ಲ ಇಂಪ್ರೂವ್ ಆದಂಗೆ ಇಲ್ಲಿ ಯಾವ ಯೋಜನೆಗಳು ಯಶಸ್ವಿ ಆಗಿಲ್ಲ ಅನ್ನೋದು 2 ಮಾತೇ ಇಲ್ಲ. ಅದಕ್ಕೆ ಗ್ಯಾರಂಟಿ ತರ್ತಾ ಇದ್ದಾರೆ, ಮತ್ತೊಂದು ತರ್ತಾ ಇದ್ದಾರೆ. ಇವೆಲ್ಲ ಬದಲಾಗಬೇಕು. ಏನು ಮಾಡಬೇಕು ಅನ್ನೋದನ್ನು ಮರುಚಿಂತನೆಯನ್ನು ಇವತ್ತು